ಹಾರ್ಡ್ ವಾಟರ್ ಯೂಸ್ ಮಾಡೋವಂಥ ಮನೆಗಳಲ್ಲಿ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸಾಮಾನ್ಯವಾಗಿ. ನಮ್ಮನೇಲೂ ಕೂಡ ಬೋರ್ ವಾಟರ್ ಇರೋದ್ರಿಂದ ನನ್ನ ಟ್ಯಾಪ್ಸ್ಗಳೆಲ್ಲ ಯಾವಾಗಲೂ ತುಂಬ ಕರೆ ಆಗ್ತಿತ್ತು. ಹಾಗಾಗಿ ನಾನೊಂದು ಪ್ರಾಡಕ್ಟ್ ತರಿಸಿದ್ದೀನಿ, ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡೋಣ ಪ್ರಾಡಕ್ಟ್ ರಿವ್ಯೂ ಇವಾಗ. ಪ್ರಾಡಕ್ಟ್ ನೇಮ್ ಬಂದು ಹ್ಯಾಪಿ ಪ್ಲಾನೆಟ್ ಅಂತ. ಎಸ್ಪೆಷಲಿ ಇದು ಹಾರ್ಡ್ ವಾಟರ್ ಲೈಮ್ ಸ್ಕೀಮ್ ರಿಮೂವರ್ಗೆ ಅಂತಲೇ ಯೂಸ್ ಮಾಡೋದು. ಹ್ಯಾಪಿ ಪ್ಲಾನೆಟ್ ಅವ್ರದ್ದೇ ನಾನು ಕಿಚನ್ ಕ್ಲೀನರ್ ಕೂಡ ತರಿಸಿದ್ದೀನಿ. ಅದನ್ನು ನಾವು ಸ್ಟವ್ ಅಥವಾ ಕಂಪ್ಲೀಟ್ ಕಿಚನ್ ಕ್ಲೀನಿಂಗಿಗೆ ಯೂಸ್ ಮಾಡ್ಬೋದು. ಲೈಮ್ ಸ್ಕೇಲ್ ರಿಮೂವ್ ಮಾಡೋ ಅಂಥ ಬಾಟಲ್ ಬಂದು ಬ್ಲೂ ಕಲರು, ಅದಕ್ಕೆ ಕ್ಯಾಪ್ ಕೊಟ್ಟಿರ್ತಾರೆ. ಅದನ್ನು ರಿಮೂವ್ ಮಾಡಿ ಸ್ಪ್ರೇ ಮಾಡೋ ಅಂಥ ಕ್ಯಾಪ್ನ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನಮ್ಮ ಮನೆ ಟ್ಯಾಪ್ಗೆ ಸ್ಪ್ರೇ ಮಾಡಿ, ಆ್ಯಕ್ಚುಲಿ ನಾನೊಂದು 5 ಮಿನಿಟ್ಸ್ ಸೋಕ್ ಆಗಕ್ಕೆ ಬಿಟ್ಟೆ ಸ್ಪ್ರೇ ಮಾಡಿ. ಅದಾದಮೇಲೆ ನಾನು ನೀಟಾಗಿ ವೈಪ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡೆ. ಜಸ್ಟ್ ವೈಪ್ ಮಾಡಿದ್ರೆ ಸಾಕು, ಆ ಸ್ಕೇಲ್ ಏನು ಉಪ್ಪಿನ ಕರೆ ಇರುತ್ತೆ ನೀರಿಂದು ಕಂಪ್ಲೀಟಾಗಿ ಹೋಗ್ಬಿಡತ್ತೆ. ನನಗಂತೂ ಈ ಪ್ರಾಡಕ್ಟ್ ಯೂಸ್ ಮಾಡಿ ತುಂಬ ಖುಷಿ ಆಯಿತು. ನೀವೇ ನೋಡ್ತಿರ್ಬೋದು ಹೇಗೆ ಶೈನಿಂಗ್ ಆಗಿ ಬರ್ತಿದೆ ಟ್ಯಾಪು ಅಂತ. ಜಸ್ಟ್ ಯಾವ್ದು ಬ್ರಷ್ ತೊಗೊಂಡು ಉಜ್ಜೋದು ಎಲ್ಲ ಏನೂ ಬೇಡ, ನೀಟ್ ಆ್ಯಂಡ್ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ. ತುಂಬ ಏನೋ ಪ್ರೆಷರ್ ಹಾಕಿ ಉಜ್ಜೋದು ಆ ಥರದ್ದೆಲ್ಲ ಏನೂ ನೆಸೆಸಿಟಿ ಇಲ್ಲ. ಸ್ಪ್ರೇ ಮಾಡಿ 5 ಮಿನಿಟ್ಸ್ ಸೋಕ್ ಮಾಡಿದ್ರೆ ಟ್ಯಾಪ್ಸ್ ಎಲ್ಲ ಚೆನ್ನಾಗೇ ಕಾಣುತ್ತೆ, ಹೊಸ ಥರನೇ ಕಾಣುತ್ತೆ ಟ್ಯಾಪ್. ನೀವೇ ನೋಡಿದ್ರಲ್ಲ ವಿಡಿಯೋದಲ್ಲಿ ಹೇಗೆ ಶೈನಿಂಗಾಗಿ ಕಾಣ್ತಾ ಇದೆ ಟ್ಯಾಪ್ಸ್ ಅಂತ. ನನ್ನ ಕಡೆಯಿಂದ ರಿವ್ಯೂ ಒಂದು 10 on 10 ಕೊಡ್ತೀನಿ ಈ ಪ್ರಾಡಕ್ಟ್ ಮೇಲೆ. ಕಿಚನ್ ಕ್ಲೀನರ್ ಲಿಕ್ವಿಡ್ ಕೂಡ ಅಷ್ಟೇ ಇಷ್ಟೇ ಚೆನ್ನಾಗಿ ವರ್ಕ್ ಆಯಿತು. ನಂಗೆ ಅದರದ್ದು ಫೋಟೋ ಆಗಲಿ ವಿಡಿಯೋ ಆಗಲಿ ಹಾಕೋಕ್ಕಾಗಲಿಲ್ಲ ಡ್ಯೂ ಟು ಸಮ್ ರೀಸನ್. ಈ ಪ್ರಾಡಕ್ಟ್ ಅಂತೂ ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಪ್ರಾಡಕ್ಟ್ ಹೇಗೆ ವರ್ಕ್ ಆಯಿತು ಅಂತ. ನಿಮಗೆಲ್ಲ ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಇನ್ನೂ ಈ ಥರ ಪ್ರಾಡಕ್ಟ್ ರಿವ್ಯೂ ಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಕಮೆಂಟ್. Thank you everyone. See you soon.